ಪಾರಂಪರಿಕವಾಗಿ ಅದನ್ನ ಉಳಿಸಬೇಕು. ಮುಂದಕ್ಕೆ ಯಾವ ತರದ ಕಾನೂನಾಗ್ಲಿ, ಜಗಳಗಳಾಗ್ಲಿ, ವ್ಯಾಜ್ಯಗಳಾಗ್ಲಿ ಬರಬಾರದು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಬೆಂಗಳೂರು ನಗರದಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಈಗಾಗಲೇ ಒಂದು ದೊಡ್ಡ ಆಂದೋಲನ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಗ್ರಾಮೀಣ ಪ್ರದೇಶಗಳಲ್ಲಿ ಬಹುಶಃ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಬೆಂಗಳೂರು ನಗರದಲ್ಲೂ ಕೂಡ ನಾನು ಬಂದ ತಕ್ಷಣ GBA ವ್ಯಾಪ್ತಿಯಲ್ಲಿ 5 ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಮತ್ತು BDA ವ್ಯಾಪ್ತಿಯಲ್ಲಿ ಎಲ್ಲ ದಾಖಲೆಗಳನ್ನು ಫಸ್ಟ್ ಸ್ಕ್ಯಾನ್ ಮಾಡಿಸ್ತೇವೆ. ಏಕೆಂದರೆ ನಮ್ಮ ರಾಜ್ಯದಲ್ಲಿ ಹಿಂದೆ ಭೂಮಿ ಅಂಥೇಳಿ ನಾವು ಎಲ್ಲ ಪಾಣಿಗಳನ್ನು ಅವ್ರಿಗೆ 5 ರೂಪಾಯಿ ಕೊಡುವಂಥ, ಯಾರು ಕೈಯಲ್ಲಿ ಬರೀಬಾರ್ದು ಅಂಥೇಳಿ, ಆಮೇಲೆ ದಾಖಲೆಗಳನ್ನು ಅವ್ರ ಟೆಲಿಫೋನ್ಗಳಲ್ಲೇ ನೋಡ್ಕೊಳ್ಳುವಂಥದ್ದು ಎಲ್ಲ ಕೂಡ ಅವಕಾಶ ಮಾಡಿಕೊಟ್ಟು ತೀರ್ಮಾನವನ್ನು ತೆಗೆದುಕೊಂಡಾಗ ಬೇಕಾದಷ್ಟು ಜನ ನಗ್ತಾ ಇದ್ರು, ಬೇಕಾದಷ್ಟು ಮಿಸ್ಯೂಸ್ ಆಗ್ತಾ ಇದ್ವು. ನಮಗೆ ದಾಖಲೆಗಳು ಬಂದಿತ್ತು. ನಮಗೆ ಜನರ ನೋವು ಕೂಡ ನಾವು ಅರ್ಥ ಮಾಡಿಕೊಂಡಿದ್ದು. ಈ ದೃಷ್ಟಿಯಿಂದ ಈ ಭೂಮಿ ಗ್ಯಾರಂಟಿಲಿ ಪ್ರಾರಂಭ ಮಾಡಿ ಇವತ್ತು ಭೂಮಿ ಪ್ರಾಜೆಕ್ಟ್ 2000 ಸುಮಾರು 7,000 ರಿಜಿಸ್ಟರ್ಗಳು ದಾಖಲೆಗಳಿತ್ತು. 13 ಲಕ್ಷ ಪೇಜ್ಗಳನ್ನು ನಾವು ಸ್ಕ್ಯಾನ್ ಮಾಡಿದ್ದೇವೆ ಬರೀ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ. ಈಗಾಗಲೇ ಇಡೀ ದೇಶಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಐ ಆಮ್ ವೆರಿ ಪ್ರೌಡ್ ಟು ಟೆಲ್ ದಟ್ as far as Karnataka is concerned, in the entire country we have created an history. ಇಡೀ ದೇಶಕ್ಕೆ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿ ಈ ನಮ್ಮ ಅವಧಿಯಲ್ಲಿ ಈಗಾಗಲೇ ಕಳೆದ ಒಂದು ವರ್ಷದಿಂದ 23 ಲಕ್ಷ ಖಾತೆಗಳನ್ನು ಯಾರು ಕೂಡ ಅವರ ಮನೆ ಬಾಗಿಲಿಗೆ ಯಾರು ಕೂಡ ಮಧ್ಯಸ್ಥಿಕೆ ವಹಿಸದೆ ಆ ದಾಖಲೆಗಳನ್ನು ನಿರ್ಮಾಣ ಅಂದರೆ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಈ ಖಾತೆಯನ್ನು ಒದಗಿಸ್ಕೊಡುವಂಥ ಮತ್ತು ಡಾಟಾಗಳನ್ನು ಎಂಟ್ರಿ ಮಾಡೋಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ನಾವು ಮಾಡಿದ್ದೇವೆ. ಈಗಾಗಲೇ 10 ಲಕ್ಷ ಜನರಿಗೆ ನಾವು ವಾಟ್ಸಪ್ಪಲ್ಲಿ ಮತ್ತು ಅವ್ರಿಗೆ ಮೆಸೇಜ್ ಕೂಡ ಡೌನ್ಲೋಡ್ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇನ್ನು 13 ಲಕ್ಷ ಅದನ್ನು ಕೂಡ ಇವತ್ತಿಂದ ಪ್ರಾರಂಭ ಮಾಡಿ ಅವರು ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಳ್ಬೋದು. ಅವ್ರಿಗೆ ಮೆಸೇಜ್ ಕೊಡ್ತೇವೆ. ಅವ್ರಿಗೆ ಅದನ್ನೆಲ್ಲ ಅರಿವು ಮಾಡ್ಕೊಳ್ಳೋಂಥ ಶಕ್ತಿ ಇಲ್ಲ ಅಂದರೆ ನಾವೇ ಅವರ ಮನೆ ಬಾಗಿಲಿಗೆ 23 ಲಕ್ಷದ ಜನರಿಗೆ, ಯಾರು ಭೂ ಮಾಲೀಕರು, ಸೈಟ್ ಮಾಲೀಕರು, ಆಸ್ತಿ ಮಾಲೀಕರಿದ್ದಾರೆ, ಅವರೆಲ್ಲರೂ ಕೂಡ ಮನೆ ಬಾಗಿಲಿಗೆ ಒಂದು ಕಾಪಿನ ಡೆಲಿವರಿ ಮಾಡೋಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಇದು ರೆಕಾರ್ಡ್ ಟೈಮ್, ಫ್ರೀ ಆಫ್ ಕಾಸ್ಟ್. ಸುಮಾರು 10 ತಿಂಗಳಲ್ಲಿ ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮಗಳನ್ನು, ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಾವು ಮಾಡ್ತಾ ಇದ್ದೇವೆ. ಈ ಖಾತೆಗೆ ಏನಿದೆ ವ್ಯವಸ್ಥೆ, ಏನು ಬೇಕು ಅನ್ನೋದು ಕೂಡ ನಿಮ್ಮೆಲ್ಲರ ಪ್ರಶ್ನೆ ಇರ್ಬೋದು, ಸಹಜಕ್ಕೆ ಪ್ರಶ್ನೆ ಇರ್ಬೋದು. ನಾವು ಓನರ್ದು ಒಂದು ಫೋಟೋ ಕೇಳ್ತಾ ಇದ್ದೀವಿ, ಪ್ರಾಪರ್ಟಿ ಫೋಟೋ ಕೇಳ್ತಾ ಇದ್ದೀವಿ, ಲ್ಯಾಟಿಟ್ಯೂಡು, ಲಾಂಗಿಟ್ಯೂಡು, GPS-ಗೆ ಕೇಳ್ತಾ ಇದ್ದೀವಿ. ಸೊ ಇದನ್ನು
ಫ್ರಾಡ್ಗಳನ್ನೆಲ್ಲ ಪ್ರಿವೆಂಟ್ ಮಾಡಬೇಕು. ಆಧಾರ್ನ ಲಿಂಕ್ ಮಾಡಬೇಕು. ಈ ರೀತಿ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಮ್ಯೂಟೇಷನ್ನು ಆದ ತಕ್ಷಣ ಆಟೋಮೆಟಿಕ್ಲಿ ಒಂದು ಅಪ್ಲಿಕೇಶನ್ ಕೊಟ್ಟರೆ ಆನ್ಲೈನ್ ಮ್ಯೂಟೇಷನ್ ಕೂಡ ಅದಕ್ಕಾಗುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಸೊ ಬಹುಶಃ ನಿಮಗೊಂದು ಎಕ್ಸಾಂಪಲ್ ಇಲ್ಲೊಂದು ಫೋಟೋ ತೋರಿಸ್ತಾ ಇದ್ದೀನಿ, ನಿಮಗೆ ಸರ್ಕ್ಯುಲೇಟ್ ಮಾಡ್ತೀವಿ ಒಂದು ಕಾಪಿನ. ಗೂಗಲಲ್ಲಿ ಆ ಫೋಟೋ ಯಾವ ರೀತಿ ಶೇಪ್ ಇರ್ತದೆ, ಯಾವ ರೀತಿ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಎಲ್ಲ ಕೂಡ ಅವ್ರವ್ರಿಗೆ ನಂಬರ್ ಪ್ರಕಾರ ಅವರು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೂಡ ನಾವು ಮಾಡಿಕೊಡ್ತಾ ಇದ್ದೇವೆ. ಈಗ 10 ಲಕ್ಷ ಆಲ್ರೆಡಿ ಡನ್, ಇನ್ನು 13 ಲಕ್ಷ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಸೊ ಲಿಂಕ್ ಮಾಡಿದ್ರೆ ಓಪನ್ ಮಾಡಿದ ತಕ್ಷಣ ಬೇಕಾದ್ರೆ ಅವರು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನು ನೋಡಿ ನಾವೇನು ಯಾರಿಗೂ ಇದಕ್ಕೆ ನಮಗೆ ಬಹುಮಾನ ಕುಡಿಯುತ್ತೆ ಯಾರಿಗೂ ಕೇಳಲಿಲ್ಲ, ಯಾವ ನಾಯಕರುಗಳಿಗೂ ಕೇಳಿಲ್ಲ. ಪಾಪ ವಿರೋಧ ಪಕ್ಷದವರು ಅವ್ರ ಸಲಹೆಗಳನ್ನು ಕೊಟ್ಟರು, ನಾನೇನು ತಪ್ಪು ಅಂತ ಹೇಳೋದಿಲ್ಲ. ಬೇಕಾದಷ್ಟು MLAಗಳು ಕೂಡ ವಿರೋಧ ಪಕ್ಷದವರು ಅಸೆಂಬ್ಲಿ ಯಾವುದೇ ಆದಂಥ ಕೊಟ್ಟರು, ನಾನು ಅದಕ್ಕೆ ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕೂಡ ಇದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮನ್ನು ನೋಡಿ, ಕರ್ನಾಟಕ ನೋಡಿ, ಇಡೀ ದೇಶಕ್ಕೆ ಒಂದು ಮಾದರಿ ಕೆಲಸ ಮಾಡ್ತಾ ಇದ್ದೀವಿ ಅಂಥೇಳಿ ನಮ್ಮ GB ಅಧಿಕಾರಿಗಳು, ನಮ್ಮ ಕಮಿಷನರ್ಸು, ನಮ್ಮ ಆಫೀಸರ್ಸ್ನ ಕರೆಸಿ ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ ಅವರು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು A to B ಖಾತಾ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಕೆಲವೆಲ್ಲ B ಖಾತಾ ಇಟ್ಕೊಂಡಿದ್ದಾರೆ, ಯಾರು ಸಾಲ ತಗೊಳಕ್ಕಾಗೋದಿಲ್ಲ. ನಾವು ಇದನ್ನು ರೆಗ್ಯುಲೈಸ್ ಮಾಡ್ತಾ ಇಲ್ಲ. ಬಿಲ್ಡಿಂಗ್ ಕಟ್ಟಿದ್ನ ಫಸ್ಟ್ ಅವರ ಭೂಮಿ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ, ಅವರ ಸೈಟ್ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ, ಅವರ ಸೈಟಿನ ದಾಖಲೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ, ಅವ್ರ ಸೈಟಿನ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ, ಅವರ ಸೈಟ್ಗಳು ಕಾನೂನುಬದ್ಧವಾಗಿ ಇದೆಯಾ ಇಲ್ಲ ಅನ್ನೋದು ಕೂಡ ಫಸ್ಟು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಅರ್ಜಿ ಕೇಳಿದು ಸುಮಾರು ಜನ ಹಾಕಿದ್ರು. ಒಂದು 7,000 ಜನ ಸ್ವಲ್ಪ ಸರಿಯಾಗಿದೆ ಅನ್ನೋದು ಕೂಡ ನಮಗೆ ದಾಖಲೆಗೆ ಬಂತು. ಅವ್ರಿಗೆ ಕೆಲವು ಪೇಮೆಂಟ್ನ ಒಂದು ಶೆಡ್ಯೂಲ್ ಇದೆ, ಏಕೆಂದರೆ ಎಲ್ಲ ರೆವಿನ್ಯೂ ಸೈಟ್ಗಳಲ್ಲಿ ಕಟ್ಕೊಂಡಿದ್ರು. ಅವ್ರಿಗೆ ನೀರು ಕೊಟ್ಟಿದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ, ರಸ್ತೆ ಕೊಟ್ಟಿದ್ದೀವಿ, ಏನೇನು ಬೇಕೆಲ್ಲ ಕೊಟ್ಟಿದ್ದೀವಿ. ಆದರೆ ಮುಂದಕ್ಕೆ ಅವರು ಏನು ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ರೆಗ್ಯುಲೈಸ್ ಮಾಡಿ A, B ಇಂದ A ತೆಗೆದುಕೊಂಡು ಈಗಾಗಲೇ ಒಂದು 7,000 ಜನಕ್ಕೆ ಈಗಾಗಲೇ ನಾವು ಒಂದು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ.